ರಾಜ್ಯದ ಗ್ರಾಮ ಪಂಚಾಯಿತಿ ಅರಿವು ಕೇಂದ್ರ ಗ್ರಂಥಾಲಯಗಳ ಗ್ರಂಥಪಾಲಕರಿಗೆ ಕನಿಷ್ಠ ವೇತನವನ್ನ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ದಿನಾಂಕ 16/8/2023ರಿಂದ ಜಾರಿಗೆ ತಂದಿದೆ. ಈ ಆದೇಶ ಪ್ರಕಾರ ಗ್ರಂಥಪಾಲಕರಿಗೆ ಈಗ ಕನಿಷ್ಠ ವೇತನವಾಗಿ ರು 19,201 ಪಾವತಿಸಬೇಕಾಗಿದೆ. ಆದರೆ ಈ ವ್ಯತ್ಯಾಸದ ಮೊತ್ತವಾದ ರು 7,201 ಪಾವತಿಸಲು ಬೇಕಾಗುವ ಅನುದಾನವನ್ನ ಗ್ರಾಮ ಪಂಚಾಯಿತಿಗಳು ಆಯಾ ಜಿಲ್ಲಾ ಪಂಚಾಯಿತಿಗಳಲ್ಲಿ ಕ್ರೋಢೀಕರಿಸಿ ನಂತರ ಗ್ರಂಥಪಾಲಕರಿಗೆ ತಲುಪಿಸಬೇಕೆಂಬ ನಿಯಮವಿದೆ. ಆದರೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ, ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಸರ್ಕಾರವು ತಿಂಗಳಿಗೆ ಕೇವಲ ರು 12,000 ಮಾತ್ರ ಪಾವತಿಸುತ್ತಿದೆ. ಕಳೆದ 1 ವರ್ಷದಿಂದ ಜಿಲ್ಲಾ ಪಂಚಾಯಿತಿಯು ವ್ಯತ್ಯಾಸದ ಮೊತ್ತವಾದ ರು 7,201 ಪಾವತಿಸಿಲ್ಲ ಎನ್ನಲಾಗಿದೆ. ವೇತನ ವಿಳಂಬದಿಂದಾಗಿ ಗ್ರಂಥಪಾಲಕರು ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇತ್ತೀಚೆಗೆ ನೆಲಮಂಗಲ ಮತ್ತು ಕಲಬುರಗಿಯಲ್ಲಿ ಕನಿಷ್ಠ ವೇತನ ಸಿಗದೆ 2 ಗ್ರಂಥಪಾಲಕರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂಬ ಆಘಾತಕಾರಿ ವರದಿಯಾಗಿದೆ. ಈ ವಿಷಯವು ಈಗಾಗಲೇ ಸರ್ಕಾರದ ಗಮನಕ್ಕೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರವು ಕೂಡಲೇ ಎಚ್ಚೆತ್ತುಕೊಂಡು ಗ್ರಂಥಪಾಲಕರಿಗೆ ಬಾಕಿ ವೇತನ ಪಾವತಿಸಲು ಮತ್ತು ಈ ಸಮಸ್ಯೆಯನ್ನ ಶಾಶ್ವತವಾಗಿ ಪರಿಹರಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ರಾಜ್ಯ ಗ್ರಂಥಪಾಲಕರ ಸಂಘ ಒತ್ತಾಯಿಸಿದೆ. ಅಲ್ಲದೆ ಆತ್ಮಹತ್ಯೆ ಮಾಡಿಕೊಂಡ ಗ್ರಂಥಪಾಲಕರ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಬೇಕು ಮತ್ತು ಇಂತಹ ದುರ್ಘಟನೆಗಳು ಮರುಕಳಿಸದಂತೆ ನೋಡಿಕೊಳ್ಳಬೇಕು ಎಂದು ಸಂಘದ ಪದಾಧಿಕಾರಿಗಳು ಆಗ್ರಹಿಸಿದ್ದಾರೆ. ಸರ್ಕಾರ ಈ ಬಗ್ಗೆ ಕೂಡಲೇ ಸ್ಪಂದಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕಿದೆ. ಗ್ರಾಮೀಣ ಪ್ರದೇಶದಲ್ಲಿ ಸುಮಾರು 35 ವರ್ಷಗಳ ಕಾಲ ಉತ್ತಮವಾದ ಸೇವೆ ನೀಡ್ಕೊಂಡು ಬಂದಿರ್ತೀವಿ. ಆದ್ರೆ ನಮಗೆ ಕನಿಷ್ಠ ವೇತನ ಆಗಿರೋದಿಲ್ಲ. ಆದ್ರೆ ಮಾನ್ಯ ಸರ್ಕಾರ 2023ರಲ್ಲಿ ಕನಿಷ್ಠ ವೇತನ ಜಾರಿ ಮಾಡ್ತದೆ. ಆದ್ರೆ ನಮಗೆ ನೇರವಾಗಿ ಅದು ಕನಿಷ್ಠ ವೇತನ ಬಿಡುಗಡೆ ಮಾಡಲ್ಲ. ಆದ್ರೆ ಅದು ನಮಗೆ 12,000 ರೂಪಾಯಿ ಸರ್ಕಾರದಿಂದ ಬರ್ತದೆ. ಉಳಿಕೆ ಮೊತ್ತವನ್ನ ಗ್ರಂಥಾಲಯಕರದಿಂದ ಜಿಲ್ಲಾ ಪಂಚಾಯತ್ ಕೊಡೋದು ಅಂತ ಮಾಡಿರ್ತಾರೆ. ಆದ್ರೂ ಕೆಲವು ಜಿಲ್ಲೆಯಲ್ಲಿ 14 ತಿಂಗಳು ಕೊಟ್ಟಿಲ್ಲ, ಕೆಲವು ಜಿಲ್ಲೆಯಲ್ಲಿ 12 ತಿಂಗಳು ಕೊಟ್ಟಿಲ್ಲ, ಕೆಲವು ಜಿಲ್ಲೆಯಲ್ಲಿ ಸಂಬಳಗಳನ್ನ ಸರಿಯಾಗಿ ಕೊಡ್ತಾ ಇಲ್ಲ. ಹಂಗಾಗಿ ನಮ್ಮ ಆತ್ಮೀಯ ಸ್ನೇಹಿತರು ಗ್ರಂಥಪಾಲಕರಾದಂತಹ ಮಳಕಡದಲ್ಲಿ ನಮ್ಮ ಭಾಗ್ಯವತಿ ಮತ್ತು ರಾಮಚಂದ್ರ ಅಂತ ಹೇಳಿ ಬೆಂಗಳೂರು ಗ್ರಾಮಾಂತರದಲ್ಲಿ ಆತ್ಮಹತ್ಯೆಯನ್ನು ಕೂಡ ಮಾಡ್ಕೊಂಡ್ರು. ಹೀಗಾಗಿ ನಾವು ಕೂಡ ಸರ್ಕಾರಕ್ಕೆ ಹಲವಾರು ಬಾರಿ ಮನವಿಯನ್ನು ನೀಡಿರ್ತೀವಿ, ಆಮೇಲೆ ಹೋಗಿ ಭೇಟಿ ಮಾಡಿರ್ತೀವಿ. ಆದ್ರೂ ಕೂಡ ಸರ್ಕಾರಕ್ಕೆ ಪ್ರಸ್ತಾವನೆ ಕೂಡ ಆರ್ಥಿಕ ಇಲಾಖೆಗೆ ಸುಮಾರು ಸರಿ ಹೋಗಿ ವಾಪಸ್ ಬಂದಿರ್ತದೆ. ಆದ್ರೆ ಸಚಿವರು ನಾವು ಮಾಡಿಸ್ಕೊಡ್ತೀವಿ ಅಂತ ನಮಗೆ ಪೂರಕವಾದ ಭರವಸೆ ನೀಡುತ್ತಾರೆ. ಆದ್ರೂ ಅದು ಈಡೇರೋದಿಲ್ಲ. ಹಾಗಾಗಿ ನಾವು ಇದು ಸಾಂಕೇತಿಕವಾಗಿ ಸರ್ಕಾರದ ಗಮನ ಸೆಳೆಯಬೇಕು ಅಂತ ಹೇಳಿ ಸಾಂಕೇತಿಕವಾಗಿ ಧರಣಿ ಮಾಡೋಣ, ಮುಷ್ಕರ ಮಾಡೋಣ ಅಥವಾ ಮನವಿ ಅರ್ಪಿಸೋಣ ಅಂತ ಹೇಳಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇವತ್ತು ಸರ್ಕಾರದ ನಮ್ಮ ಪರವಾಗಿ ಕೆಲಸ ಮಾಡ್ತಂತ ಆಶಾಭಾವನೆ ಹೊಂದ್ಕೊಂಡಿದ್ದೀವಿ. ಮಾನ್ಯ ಸಚಿವರು ಅಥವಾ ಇಲಾಖಾಧಿಕಾರಿಗಳು ಇಲ್ಲಿ ಬಂದು ಸ್ಪಷ್ಟವಾಗಿ ನಮಗೆ ಒಂದು ಆದೇಶ ಮಾಡ್ಕೊಡ್ತೀವಿ ಅಂತ ಹೇಳಿ ಹೇಳ್ಬಿಟ್ರೆ ನಾವು ಅವ್ರ ಕೃತಜ್ಞತೆ ತಲುಪಿಸ್ತೀವಿ. ಆದ್ರೆ ನಾವು ಇಲ್ಲಿ ಗ್ರಂಥಪಾಲಕರು ಸುಮಾರು 35 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಇವತ್ತು ಮರಣ ಹೊಂದವ್ರೆ, ರಿಟೈರ್ಡ್ ಆಗ್ತಾರೆ, ನಿವೃತ್ತಿ ಹೊಂದ್ತಾರೆ. ಅವ್ರಿಗೆ ಯಾವುದೇ ಇಡಗಂಟೆ ಕೊಡ್ತಾ ಇರಲ್ಲ. ಆದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಸೇವೆ ಮಾಡ್ತಾ ಗ್ರಾಮ ಸಹಾಯಕರಿಗೆ ಇಡಗಂಟು ಅಂತ 10 ಲಕ್ಷ ಕೊಡ್ತಾ ಇದೆ. ಮತ್ತೆ ಅತಿಥಿ ಶಿಕ್ಷಕ ಕೂಡ ಇಡಗಂಟು ಅಂತ ಕೊಡ್ತಾ ಇದೆ. ನಮ್ಮ ಇಲಾಖೆಯಲ್ಲಿ ಅದು ನಮಗೆ ಕೊಡ್ತಾ ಇಲ್ಲ. ಯಾಕಂದ್ರೆ ನಿವೃತ್ತಿ ಆದ್ರೆ ಹೋಗಿ ಜೀವನ ಮಾಡಕ್ಕೆ ಆಗಲ್ಲ. ಮತ್ತೆ ಆರೋಗ್ಯಕ್ಕೂ ಕೂಡ ಅವರಿಗೆ ಮಾತಾಡೋಕ್ಕೂ ಕೂಡ ಯಾವುದೇ ಇದಿರಲ್ಲ. ಹಂಗಾಗಿ ನಮಗೆ ಪ್ರಮುಖವಾದ 2 ಬೇಡಿಕೆ. ಒಂದು, ನೇರವಾಗಿ ಕನಿಷ್ಠ ವೇತನ ನಮ್ಮ ಖಾತೆಗೆ 5ನೇ ತಾರೀಕು ಜಿಲ್ಲಾ ಪಂಚಾಯತ್ ಮುಖಾಂತರ ನೇರವಾಗಿ ಹಣ ಜಮಾ ಆಗಬೇಕು. 2ನೇದು, ಮತ್ತೆ ನಮ್ಗೆ ಇಡಗಂಟನ್ನ ಏನು ಈ ಬರುವ ಬಜೆಟ್ ನಲ್ಲಿ ನಮ್ಗೆ ಇಡಗಂಟನ್ನ ಮಾಡಿಸ್ಕೊಡ್ಬೇಕು ಅಂತ ಹೇಳಿ ಮಾನ್ಯ ಸಚಿವರಿಗೆ ಮತ್ತೆ ಅಧಿಕಾರಿಗಳಿಗೆ ನಾವು ವಿಶೇಷವಾಗಿ ವಿನಮ್ರವಾಗಿ ಮನವಿ ಮಾಡ್ತೀವಿ ಸರ್. ನಾವು ಅರಿವು ಕೇಂದ್ರ ಗ್ರಾಮ ಪಂಚಾಯತಿ ಗ್ರಂಥಾಲಯ ಮೇಲ್ವಿಚಾರಕರು ಸರ್ಕಾರಕ್ಕೆ ಹಾಗೂ ಇಲಾಖೆ ಸಚಿವರಿಗೆ ನಾವು ಮನವಿ ಮಾಡ್ಕೊಳ್ಳೋದೇನಂದ್ರ, ನಮ್ಮದು ಕನಿಷ್ಠ ವೇತನ ಜಾರಿ ಮಾಡಿದಿರಿ 3 ವರ್ಷ ಆಯ್ತು. ಇಲ್ಲಿವರೆಗೂ ನಮಗ ಕನಿಷ್ಠ ವೇತನ ಸಂಪೂರ್ಣವಾಗಿ ಕೈಗೆಟಕಿಲ್ಲ. ಇದರಿಂದ ಗುಲ್ಬರ್ಗಾ ಜಿಲ್ಲೆ ಒಳಗ ಮುಳ್ಕೋಡದೊಳಗ ಭಾಗ್ಯವತಿ ಅಂತ ನಮ್ಮ ಸಹೋದರಿ ಏನ್ ಆತ್ಮಹತ್ಯೆ ಮಾಡ್ಕೊಂಡ್ರು. 6 ತಿಂಗಳದ ವೇತನ ಆಗಿಲ್ಲ ಅಂದು ನೊಂದುಕೊಂಡು 6,500 ಜನ ಮೇಲ್ವಿಚಾರಕರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಅವ್ರೊಂದು ಡೆತ್ ನೋಟ್ ಅನ್ನು ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡ್ರು. ಅದಾದ್ಮೇಲೆ ಗ್ರಾಮಾಂತರ ನೆಲಮಂಗಲದಲ್ಲಿ ರಾಮಚಂದ್ರಯ್ಯನವರು ಕೂಡ ಈ ಒಂದು ವೇತನ ಕಿರುಕುಳದಿಂದ, ಗ್ರಾಮೀಣಾಭಿವೃದ್ಧಿ ಅಧಿಕಾರಿಗಳ ಕಿರುಕುಳದಿಂದ ಅವರು ಕೂಡ ಆತ್ಮಹತ್ಯೆ ಮಾಡ್ಕೊಂಡ್ರು. ನಮ್ಮ ಕನಿಷ್ಠ ವೇತನ ವ್ಯತ್ಯಾಸದ ಮೊತ್ತ ಏನೈತಿ 14 ತಿಂಗಳಿಂದ ಪ್ರತಿ ಒಂದ್ ಜಿಲ್ಲೆ ಒಳಗೂ ವ್ಯತ್ಯಾಸದ ಮೊತ್ತ ನಿಂತ್ಕೊಂಡತಿ. ಅದನ್ನು ಕೂಡ ಶೀಘ್ರವಾಗಿ ಮಾಡಿಕೊಟ್ಟು 19,000ದಿಂದ 19,202 ರೂಪಾಯಿ ಏನು ನೀವು ನಮಗೆ ನಿಗದಿ ಮಾಡಿದಿರಿ, ಆ ವೇತನವನ್ನ ನಮಗೆ 5ನೇ ತಾರೀಕು, ಪ್ರತಿ ತಿಂಗಳು 5ನೇ ತಾರೀಕಿನ ಒಳಗಡೆ ನಮ್ಮ ಗ್ರಂಥಾಲಯ ಮೇಲ್ವಿಚಾರಕರಿಗೆ ಕೈಗೆ ಎಟುಕುವಂತೆ ಸರ್ಕಾರ ನಿಮ್ಮ ಯಾವ ಒಂದು ನಿಧಿ ಒಳಗೈತಿ ನಮ್ಮನ್ನ ಹಣಕಾಸಿನ ವ್ಯವಸ್ಥೆ ಮಾಡಿ ನಮಗೆ ಆ ಒಂದು ಕನಿಷ್ಠ ವೇತನವನ್ನ ಜಾರಿ ಮಾಡ್ರಿ. ಹಾಗೂ ನಿವೃತ್ತಿ ಹೊಂದಿದಂತ ಮೇಲ್ವಿಚಾರಕರು
ಭಿಕ್ಷೆ ಬೇಡುವಂತ ಪರಿಸ್ಥಿತಿ ಬಂದದ್ರಿಂದ ನಮಗೆ ಇಡಗಂಟನ್ನ ಎಲ್ಲಾ ಇಲಾಖೆದವರಿಗೂ ಕೊಟ್ಟಂತ ಇಡಗಂಟನ್ನ ನಮಗೂ ಕೂಡ 10 ಲಕ್ಷನ ನಮ್ಮ ನೊಂದ ಗ್ರಂಥಪಾಲಕರಿಗೆ ನಿವೃತ್ತಿ ಹೊಂದಿದಂತ ಗ್ರಂಥಪಾಲಕರಿಗೆ ಮಾನ್ಯ ಘನ ಸರ್ಕಾರವು ಅದನ್ನ ಮಂಜೂರು ಮಾಡಿ ಅವಕಾಶ ಮಾಡಿಕೊಡ್ಬೇಕು ಅಂತ ಘನ ಸರ್ಕಾರದಲ್ಲಿ ಮನವಿ ಮಾಡ್ಕೊಂತ ಇದ್ದೇವೆ. ಮತ್ತೇನಂದ್ರ ನಮಗೆ ಸೇವಾ ನಿಯಮಾವಳಿ ಪ್ರಕಾರ ರೋಸ್ಟರ್ ಪದ್ಧತಿ ಒಳಗ ನಮ್ಮನ್ನ ಆಯ್ಕೆ ಮಾಡ್ಕೊಂಡಿರ್ತದೆ ಸರ್ಕಾರ. ನಮ್ಮನ್ನ ಯಾವ್ದೇ ಒಂದು ಟರಾವ್ ಪಾಸ್ ಮಾಡಿ ಆಯ್ಕೆ ಮಾಡ್ಕೊಂಡಿಲ್ಲ. ಆದ್ರಿಂದ ನಮ್ಮನ್ನ ರೋಸ್ಟರ್ ಪದ್ಧತಿ ಒಳಗ ಆಯ್ಕೆ ಮಾಡ್ಕೊಂಡೈತಿ. ಆದ್ರಿಂದ ನಮ್ಮನ್ನ ಸೇವಾ ಹಿರಿತನದ ಮೇಲೆ ನಮ್ಮ ಮೇಲ್ವಿಚಾರಕರಿಗೂ ಭವಿಷ್ಯ ಐತಿ. ಎಲ್ಲರೂ ಓದಿದಾರ, ಪದವೀಧರರದಾರ. ಎಲ್ಲಾ ಉನ್ನತ ಶಿಕ್ಷಣವನ್ನು ಪಡೆದಂತ ನಮ್ಮ ಗ್ರಂಥಪಾಲಕರಿಗೆ ಬಡ್ತಿಯನ್ನು ಸೇವಾ ನಿಯಮಗಳನ್ನು ಜಾರಿ ಮಾಡಿ ಬಡ್ತಿಯನ್ನು ಕೊಟ್ಟು ಅವರ ಭವಿಷ್ಯವನ್ನು ಉಜ್ವಲಗೊಳಿಸ್ಲಿ ಘನ ಸರ್ಕಾರ ಅಂತೇಳಿ ಮಾನ್ಯ ಸಚಿವರು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಇಲಾಖೆ ಅಧಿಕಾರಿಗಳ ಹತ್ರ ನಮ್ಮ ರಾಜ್ಯ ಗ್ರಂಥಾಲಯ ಮೇಲ್ವಿಚಾರಕರ ಪರವಾಗಿ ಸಂಪೂರ್ಣವಾದ ನಾವು ಎಲ್ಲರೂ ಒಪ್ಪಿಗೆ ತಗೊಂಡು ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಈ ಒಂದು ನಮ್ಮ ಬೇಡಿಕೆಯನ್ನು ಶೀಘ್ರದಾಗ ಬಗೆಹರಿಸ್ತಾರ ಅನ್ನೋ ಭರವಸೆ ಕೂಡ ನಮ್ಮಲ್ಲಿದೆ. ಮಾನ್ಯ ಸಚಿವರು ಬಂದು ನಮ್ಮ ಬೇಡಿಕೆ ಈಡೇರಿಸ್ತಾರ ಅನ್ನೋ ಒಂದು ಸಿದ್ಧಿ ಕೊಡ್ತಿದಾರ ಅಂತೇಳಿ ನಮ್ಮ ರಾಜ್ಯದ ಎಲ್ಲಾ ಪ್ರತಿಯೊಂದು ಮೇಲ್ವಿಚಾರಕರು ಭರವಸೆ ಇಟ್ಟು ಹದ್ದಿನ ಕಣ್ಣಿನ ನಾವು ಕಾಯ್ತಾ ಇದ್ದೀವಿ. ಮಾನ್ಯ ಸಚಿವರು ನಮ್ಮ ಕೂಗನ್ನ ಆಲಿಸ್ತಾರ ಅಂತ ನಾನು ಈ ಮುಖಾಂತರ ಕೇಳ್ತದೆ. ಎಲ್ಲಿಯವರೆಗೆ ಹೋರಾಟ, ಎಲ್ಲಿ